ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಿ ಎಫ್ ಯಾವುದೇ ಒಬ್ಬ ಕಾರ್ಮಿಕ ನೌಕರ ಕೆಲಸದಲ್ಲಿದ್ದಾಗ ಅವನಿಗೆ ಉಳಿತಾಯ ಅಂತ ಆಗುವಂತಹ ಅತಿ ಮುಖ್ಯವಾದಂತಹ ಹಣ ಅಂದ್ರೆ ಪಿ ಎಫ್, ಪ್ರಾವಿಡೆಂಟ್ ಫಂಡ್, ಭವಿಷ್ಯ ನಿಧಿ. ಅದಕ್ಕೆ ಈಗ ಕಲ್ಲು ಹಾಕಲಿದ್ದಾರೆ ಯಾರು? ಮಿಸ್ಟರ್ ನರೇಂದ್ರ ಮೋದಿ. ಪಿ ಎಫ್ ನ ಕಗ್ಗೊಲೆಯಾಗಲಿದೆ ಮತ್ತು ಇದು ಬಂಡವಾಳಶಾಹಿಗಳಿಗೆ ಹಬ್ಬವೋ ಹಬ್ಬ. ಯಾಕೆಂದ್ರೆ ಅವರ ದುಡ್ಡು ಈ ಹಿಂದಿನ ದುಡ್ಡಿಗೆ ಹೋಲಿಸಿದರೆ, ಈ ಹಿಂದಿನ ಅವರ ಕಾಂಟ್ರಿಬ್ಯೂಷನ್ಗೆ ಹೋಲಿಸಿದ್ರೆ ನಗಣ್ಯ ಆಗತ್ತೆ. ಮತ್ತು ಕಾರ್ಮಿಕ ವರ್ಗ ರಿಟೈರ್ ಆದಾಗ ಅಥವಾ ಕೆಲಸವನ್ನ ಬಿಟ್ಟಾಗ ಪಿ ಎಫ್ ಅಂತ ಚಿಲ್ಲರೆ ಕಾಸಿಗೆ ಮಾತ್ರ ಎದುರು ನೋಡಬಹುದು. ಅದನ್ನ ಮೀರಿ ಹೆಚ್ಚಿಗೆ ಯಾವ ಹಣನೂ ಬರೋದಿಲ್ಲ. ಸೊ ಏನ್ ನಡೀತಾ ಇದೆ? ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡಿರುವ ಹೊಸ ನಿರ್ಧಾರ ಏನು? ಅದನ್ನ ಜಾರಿಗೆ ಮಾಡ್ತಿದ್ದಾರೆ. ಅದು ಜಾರಿ ಆಗೋದ್ರಿಂದ ಎಷ್ಟು ಕೋಟಿ ಎಷ್ಟು ಕೋಟಿ ಜನರ ಬಾಯಿಗೆ ಮಣ್ಣು ಹಾಕದಂಗ ಆಗತ್ತೆ. ಮತ್ತು ಯಾವೆಲ್ಲ ಬಂಡವಾಳಶಾಹಿಗಳ ಬಾಯಿಗೆ ಬೆಲ್ಲ ಹಾಕದಂಗ ಆಗತ್ತೆ. ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಯಾಕೆಂದ್ರೆ ಇದು ಕಾರ್ಮಿಕರ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿರುವಂತಹ ಕ್ರಮ. ಸೊ ಏನಾಗಿದೆ? ನಾನು ಹೇಳಿದೆ ನಿಮ್ಗೆ ಆರಂಭದಲ್ಲಿ, ಇ ಪಿ ಎಫ್ ಪ್ರಾವಿಡೆಂಟ್ ಫಂಡ್ ಏನಿದೆ ಎಂಪ್ಲಾಯೀಸ್ದು, ಅದು ಪ್ರತಿಯೊಬ್ಬ ಎಂಪ್ಲಾಯಿಗೂ ಒಂದು ಧೈರ್ಯ ಏನಂದ್ರೆ, ಕೆಲಸ ಕಳ್ಕೊಂಡ್ರೆ ಅಥವಾ ರಿಟೈರ್ ಆದ್ರೆ ಒಂದಷ್ಟು ಹಣ ನನ್ನ ಹೆಸರಲ್ಲಿ ಇರುತ್ತೆ, ನನ್ನ ಕಾಂಟ್ರಿಬ್ಯೂಷನ್ ಇರುತ್ತೆ, ಅದಕ್ಕೆ ಕಂಪನಿ ಕಾಂಟ್ರಿಬ್ಯೂಷನ್ ಇರುತ್ತೆ. ಹೇಗಿರುತ್ತೆ? ನನ್ನ ಮೂಲ ವೇತನದ 12% ನನ್ನ ಸ್ಯಾಲರಿಯಿಂದ ಕಟ್ಟಾಗತ್ತೆ. ಅಷ್ಟೇ ಮೊತ್ತದ ಹಣವನ್ನ ಕಂಪನಿಯು ಸಹ ಹಾಕಿರುತ್ತೆ. ಎರಡೂ ಸೇರಿ ಡಬಲ್ ಹಣ ಅಲ್ಲಿರುತ್ತೆ. ಅದಕ್ಕೆ ಸರ್ಕಾರ ವರ್ಷಕ್ಕೆ 8.5%, ಅದು ಆಜುಬಾಜಲ್ಲಿ ಪ್ರತಿ ವರ್ಷ ಅದು ರಿವಿಷನ್ ಆಗುತ್ತೆ, ಬಡ್ಡಿಯನ್ನು ಸಹ ಹಾಕಿರುತ್ತೆ. ಸೊ ನಾನು 20 ವರ್ಷ ಕೆಲಸ ಮಾಡಿದ್ರೆ ಒಂದು ದೊಡ್ಡ ಮೊತ್ತ ಅದೇ ನನಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ಅದೊಂದು ಭವಿಷ್ಯಕ್ಕೆ, ಅದರ ಹೆಸರೇ ಭವಿಷ್ಯ ನಿಧಿ. ಭವಿಷ್ಯ ನಿಧಿ. ಸೊ ಭವಿಷ್ಯದಲ್ಲಿ ನನಗೆ ಉಪಯೋಗಕ್ಕೆ ಬರುತ್ತೆ, ನಾನು ವಯಸ್ಸಾದ ನಂತರ ಅಥವಾ ಕೆಲಸ ಬಿಟ್ಟು ಬೇರೆ ಕೆಲಸ ಹುಡುಕ್ತಿರ್ಬೇಕಾದ್ರೆ ಅಂತ. ಬಟ್ ಈಗ ಅದಕ್ಕೆ ಕಲ್ಲು ಹಾಕೋಕೆ ಹೊರಟಿದ್ದಾರೆ ನರೇಂದ್ರ ಮೋದಿ ಅವರು. ಯಾಕೆಂದ್ರೆ ಪಾಪ ಬಂಡವಾಳಶಾಹಿಗಳಿಗೆ ಅದು ಹೊರೆ ಆಗ್ತಾ ಇದೆ. ಅವರು ಸುಮಾರು 10 ವರ್ಷಗಳಿಂದ ಕೇಳ್ತಾ ಇದ್ದಾರೆ, ಈ ಪಿ ಎಫ್ ಅನ್ನುವಂತಹ ಪೀಡೆಯನ್ನ ತೊಲಗಿಸ್ಬಿಡಿ, ನಮಗೆ ವಿನಾಕಾರಣ ಖರ್ಚಿದೆ, ಅವರು ಎಷ್ಟಾದ್ರೂ ಹಾಕೊಳ್ಳಿ, ನಾವು ಯಾಕೆ ಅಷ್ಟು ದುಡ್ಡು ಹಾಕಬೇಕು, ನಾವು ಹಾಕಲ್ಲ, ನಮಗೂ ಬೇಕಾಗಿಲ್ಲ ಅಂತ ಬಂಡವಾಳಶಾಹಿಗಳು ತುತ್ತೂರಿ ಊದ್ತಾನೆ ಇದ್ರು. ಬಂಡವಾಳಶಾಹಿಗಳು ತುತ್ತೂರಿ ಊದಿದ ನಂತರ, ಅಂಬಾನಿ, ಅದಾನಿ, ಟಾಟಾ, ಇನ್ಫೋಸಿಸ್, ನಾರಾಯಣ ಮೂರ್ತಿ ಅಂತವರು ತುತ್ತೂರಿ ಊದಿದ ನಂತರ ನರೇಂದ್ರ ಮೋದಿ ಅವರು ಅದಕ್ಕೆ ತಕ್ಕಂತೆ ಕ್ರಮ ಅಥವಾ ಕುಣಿತ ಮಾಡದೆ ಹೋದ್ರೆ ಸಾಧ್ಯನೇ ಇರಲ್ಲ ಇರೋದಕ್ಕೆ ಅಧಿಕಾರದಲ್ಲಿ. ಸೊ ಕೊನೆಗೂ ಸಹ ಅವರ ಒತ್ತಡಕ್ಕೆ ಮಣಿದು ದುಂಬಾಲು ಬಿದ್ದಂಗೆ ಕಾರ್ಮಿಕರ ಭವಿಷ್ಯ ನಿಧಿಗೆ ಮಣ್ಣು ಹಾಕಿದ್ದಾರೆ. ಏನ್ ಮಾಡಿದ್ದಾರೆ? ಮಿನಿಮಮ್ ಸ್ಯಾಲರಿ ಪಿ ಎಫ್ ಗೆ 15,000 ರೂಪಾಯಿ. ನಿಮ್ಮ ಮೂಲ ವೇತನ 15,000 ಇದ್ರೆ ನೀವು ಪಿ ಎಫ್ ಕಟ್ಟಬೇಕಾಗತ್ತೆ. ಅದು ಮಿನಿಮಮ್ ಸ್ಯಾಲರಿ. ಎಷ್ಟು? 12% ಆ ಲೆಕ್ಕದಲ್ಲಿ ನೀವು ಕಟ್ಟಬೇಕಾಗಿರ್ತಿತ್ತು. ಆದರೆ ಈಗ ನಿಮ್ಮ ಸ್ಯಾಲರಿ 15,000 ಇದ್ರು, 1,00,000 ಇದ್ರು, 15,000 ಇದ್ರು, 1,00,000 ಇದ್ರು, 1,800 ರೂಪಾಯಿ ಮಾತ್ರ ಪಿ ಎಫ್. ಈ ಹಿಂದೆ ನಿಮ್ದು ಸ್ಯಾಲ್ರಿ 1,00,000 ಇದ್ರೆ 12,000 ರೂಪಾಯಿ ನಿಮ್ಮ ಕಡೆಯಿಂದ, 12,000 ರೂಪಾಯಿ ಕಂಪನಿ ಕಡೆಯಿಂದ. ಮೂಲ ವೇತನ 1,00,000 ಇದ್ದಿದ್ರೆ, ಈಗ 1,00,000 ಇದ್ರು ಅಷ್ಟೇ, 50,000 ಇದ್ರು ಅಷ್ಟೇ, 40,000 ಇದ್ರು ಅಷ್ಟೇ, ಎಷ್ಟಿದ್ರು ಅಷ್ಟೇ, 15,000 ಇದ್ರು ಅಷ್ಟೇನೆ, 1,800 ರೂಪಾಯಿ ಜಿಜುಬಿ, 1,800 ರೂಪಾಯಿ ಮಾತ್ರ ನಿಮ್ಮ ಪಿ ಎಫ್ ಹಣ. ಫಿಕ್ಸ್ಡ್, ಅದು ಫಿಕ್ಸ್ಡ್. ಕಂಪನಿನೂ 1,800 ಹಾಕುತ್ತೆ. ನೀವು ಬಯಸಿದರೆ, ಯಾರು ಕಾರ್ಮಿಕ ಬಯಸಿದರೆ ಅದನ್ನ ಹೆಚ್ಚಿಗೆ ಮಾಡಿಕೊಳ್ಳಬಹುದು. ಆದರೆ ಆತ ಹೆಚ್ಚಿಗೆ ಮಾಡಿಕೊಂಡ ಹಣಕ್ಕೆ ಸಮವಾಗಿ ಕಂಪನಿ ಹಾಕಲೇಬೇಕು ಅನ್ನುವಂತಹ ಒತ್ತಾಯ ಇಲ್ಲ ಅಥವಾ ಕಾನೂನಿಲ್ಲ. ಕಂಪನಿ ಬಯಸಿದರೆ ಹಾಕಬಹುದು, ಬಯಸದೆ ಹೋದ್ರೆ ನಾನು 1,800 ಹಾಕೋದು, ನೀನು ಎಷ್ಟು ಬೇಕಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಕೋ, ಅದು ನಿನ್ನ ಸ್ವಂತ ದುಡ್ಡು, ನಿನ್ನ ಸಂಬಳದಿಂದ ನೀನು ಎಷ್ಟು ಬೇಕಾದ್ರೂ ಕೊಟ್ಕೋ, ನಾನು 1,800 ರೂಪಾಯಿ ಮಾತ್ರ ಹಾಕೋದು ಅಂತ ಕಂಪನಿ ಹೇಳಿದ್ರೆ ಮುಗೀತು ಕತೆ ಅಲ್ಲಿ.
ಸೊ ಯಾವ ಕಂಪನಿ ನಿಮಗೆ ಸರ್ಕಾರ ಆ ರೀತಿ ಆಪ್ಷನ್ ಕೊಟ್ಟಾಗ ಸರ್ಕಾರ 1800 ನೀವು ಕಾನೂನಿದೆ, ಅದಕ್ಕೆ ಮೇಲೆ ನಿಮ್ಮ ಇಷ್ಟ ಅಂದ್ರೆ ಯಾವ ಬಂಡವಾಳಶಾಹಿ ಯಾವ ಕಂಪನಿ ಅದಕ್ಕಿಂತ ಜಾಸ್ತಿ ನಿಮ್ಮ ಅಕೌಂಟ್ಗೆ ಹಾಕುತ್ತೆ? ಯಾರು ಹಾಕೋದಿಲ್ಲ. ಇರೋದನ್ನು ಕಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆನೇ ಅವ್ರ ಚಿಂತೆ ಇರುತ್ತೆ ಹೊರತು ಹೆಚ್ಚಿಗೆ ಹಾಕುವಂತಹ ಮನಸ್ಥಿತಿ ಅವ್ರಿಗಿರುತ್ತಾ? ಸಾಧ್ಯನೇ ಇಲ್ಲ. ಅಲ್ಲಿಗೆ ಕಂಪನಿ ಕಾಂಟ್ರಿಬ್ಯೂಷನ್ 1800 ರೂಪಾಯಿಗೆ ಲಾಕ್. ಅಂದ್ರೆ ಪಿ ಎಫ್ ಪ್ರಾವಿಡೆಂಟ್ ಫಂಡ್ ಅಥವಾ ಏನು ಭವಿಷ್ಯ ನಿಧಿ ಅಂತ ಏನ್ ಕರೀತಾರೆ ಅದು ಕಗ್ಗೊಲೆ ಆಗಿ ಹೋಯ್ತು. ಅದು ಇದ್ದು ಹೋದಂಗೆ. ಯಾಕಂದ್ರೆ 1800 ರೂಪಾಯಿ ನೀವು ಮಾಡಿದ್ರೆ ವರ್ಷಗಟ್ಟಲೆ ಕೆಲಸ ಮಾಡಿದ್ರು 20-30 ವರ್ಷ ಕೆಲಸ ಮಾಡಿದ್ರು ಸಹ ರಿಟೈರ್ ಆದಾಗ ನಿಮಗೆ 10 ಲಕ್ಷನೂ ಬರಲ್ಲ. 10 ಲಕ್ಷ 15 ಲಕ್ಷ ಇನ್ನು 20-30 ವರ್ಷಕ್ಕೆ ಚಿಲ್ಲರೆ ಕಾಸಾಗುತ್ತೆ. ಒಂದು ಸಣ್ಣ ಆರೋಗ್ಯ ಕೆಟ್ಟು ಒಂದು ಸಣ್ಣ ಸರ್ಜರಿ ಮಾಡಿಸ್ಕೊಂಡ್ರೆ ಅಷ್ಟರಲ್ಲಿ ನಿಮ್ ಕಾಸು ಮುಗಿದೋಗಿರುತ್ತೆ. ಆಲ್ರೆಡಿ ಪೆನ್ಷನ್ ಇಲ್ಲದ ರೀತಿಯಲ್ಲಿ ಮಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಮಾಡಿಟ್ಟು ಹೋದರು. ಆವಾಗ್ಲೂ ಬಂಡವಾಳಶಾಹಿಗಳನ್ನು ಖುಷಿ ಪಡಿಸೋದಕ್ಕೆ ಸರ್ಕಾರದ ಮೇಲಿನ ಹೊರೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆ ಕೆಲಸವನ್ನ ಆ ಪುಣ್ಯಾತ್ಮ ಮಾಡಿದ್ರೆ ಮಿಸ್ಟರ್ ನರೇಂದ್ರ ಮೋದಿ ಈಗ ಈ ಕೆಲಸವನ್ನು ಮಾಡಿದರೆ. ಪಿ ಎಫ್ 1800ಗೆ ಫಿಕ್ಸ್ ಆಗಿ ಹೋಗಿದೆ. ನಿಮ್ಮ ಸಂಬಳ ಎಷ್ಟಾದ್ರೂ ಇರಲಿ, ಮೂಲ ವೇತನ ನೀವು ಬೇಕಾದ್ರೆ ಹೆಚ್ಚಿಗೆ ಹಾಕೋಬಹುದು. ಕಂಪನಿಗಳಿಗೆ 1800 ಮಾತ್ರನೇ ಕಾನೂನು ಅಥವಾ ನಿಯಮ. ಅದನ್ನ ಮೀರಿ ಹಾಕಬೇಕಂದ್ರೆ ಕಂಪನಿಗೆ ಮನಸ್ಸಿದ್ದರೆ ಹಾಕ್ತಾರೆ, ಅದು ಯಾರು ಹಾಕೋದಿಲ್ಲ. ಇನ್ನು ಇದು ಯಾರಿಗಾಗಿ ಮಾಡಿದ್ದು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ. ಯಾಕಂದ್ರೆ ಕಳೆದ 10 ವರ್ಷಗಳಿಂದ ಸಹ ಬಂಡವಾಳಶಾಹಿಗಳು ಇಂತಹದೊಂದು ಒತ್ತಡವನ್ನ ಹೇರ್ತಾ ಇದ್ರು, ಇಂತಹದೊಂದು ಬೇಡಿಕೆಯನ್ನ ಇಡ್ತಾ ಇದ್ರು. ಈ ಪಿ ಎಫ್ ಅನ್ನುವಂತಹ ಪೀಡೆಯನ್ನ ತೊಲಗಿಸ್ಬಿಡಿ, ನಮಗೆ ಸಿಕ್ಕಾಪಟ್ಟೆ ಹೊರೆ ಆಗ್ತಾ ಇದೆ ಅಂತ. ಇದು ಕೇವಲ ಬಂಡವಾಳಶಾಹಿಗಳಿಗೆ ಮಾತ್ರ ಹೊರೆ ಆಗ್ತಾ ಇತ್ತು ಮತ್ತು ಅವರನ್ನ ಬಚಾವ್ ಮಾಡೋದಕ್ಕೆ ಮಾತ್ರ ಅಲ್ಲ, ನರೇಂದ್ರ ಮೋದಿ ಸರ್ಕಾರವನ್ನ ಬಚಾವ್ ಮಾಡ್ಕೊಳ್ಳೋದಕ್ಕೂ ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ಮೋದಿ ಆಡಳಿತದಲ್ಲಿ ದೇಶದ ಸಾಲ 200 ಲಕ್ಷ ಕೋಟಿ ದಾಟುಬಿಟ್ಟಿದೆ. ಏನು ಅಲ್ಲಿ ಏನೂ ಇಲ್ಲ ಭಂಡಾರದಲ್ಲಿ, ಮುಗೀತು. ಆಲ್ಮೋಸ್ಟ್ ಇಂಡಿಯಾ ಒಂದು ರೀತಿಯಲ್ಲಿ ಸಾಲದಲ್ಲೇ ಬದುಕುವಂತಹ ಪರಿಸ್ಥಿತಿ ಬಂದಿದೆ. ಸರ್ಕಾರದ ಹತ್ರ ದುಡ್ಡಿಲ್ಲ. ಸೊ ಈ ಹಣ ಕಡಿಮೆ ಆದ್ರೆ ಕೊಡಬೇಕಾದ ಬಡ್ಡಿನೂ ಕಡಿಮೆ ಆಗತ್ತಲ್ಲ. 1800 ರೂಪಾಯಿ ಪ್ಲಸ್ ಕಂಪನಿಯಿಂದ 1800 ರೂಪಾಯಿ 3600 ರೂಪಾಯಿಗೆ ಮಾತ್ರ ಬಡ್ಡಿ ಕೊಡಬೇಕು. ಈ ಹಿಂದೆ ಆದ್ರೆ 12% ಇವ್ರು ಹಾಕಿ 12% ಅವ್ರು ಹಾಕಿ ಆ ಎರಡೂ ಅಮೌಂಟ್ಗಳು ಸೇರಿ ಆ ಅಮೌಂಟ್ ಮೇಲೆ ಬಡ್ಡಿ ಕೊಡಬೇಕಾಗಿತ್ತು. ಈಗ ಆ ಬಡ್ಡಿ ಕೊಡೋದು ಸಹ ಮುಕ್ಕಾಲು ಭಾಗ ಮುಗಿದು ಹೋಯ್ತು. ಸೊ ಇದರ ಉದ್ದೇಶ ಏನು? ಒಂದು ಉದ್ದೇಶ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡೋದು, ಸರ್ಕಾರದ ಬೊಕ್ಕಸಕ್ಕೆ ಒಂದಷ್ಟು ಹೊರೆಯನ್ನ ಕಡಿಮೆ ಮಾಡ್ಕೊಳ್ಳೋದು. ಇನ್ನೊಂದು ಉದ್ದೇಶ ಏನು ಅಂದ್ರೆ ಏಕಾಏಕಿ ಪಿ ಎಫ್ ಅನ್ನ ತೆಗೆದು ಬಿಟ್ರೆ ಗಲಾಟೆಗಳಾಗ್ತವೆ. ಏಕಾಏಕಿ ಪಿ ಎಫ್ ಅನ್ನ ತೆಗೆದು ಬಿಟ್ರೆ ಕಾರ್ಮಿಕರು ಭುಗಿಲೆದ್ದು ದಂಗೆ ಎದ್ದು ಬರ್ತಾರೆ. ಸೊ ಏನ್ ಮಾಡ್ಬೇಕು? ಕಾರ್ಮಿಕರೇ ಇದು ನಮಗೆ ಬೇಡ, ಇದು ವೇಸ್ಟ್, ಇದು ಇಷ್ಟು ಸಣ್ಣ ಮೊತ್ತ ಏನಕ್ಕೆ, ನಾವು ಬೇರೆ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತೀವಿ ಅಂತ ಹೇಳುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಹಾಗಾಗಿ ಈ 1800 ರೂಪಾಯಿ ಅನ್ನುವಂತಹ ಚಿಲ್ಲರೆಯನ್ನ ತಂದು ಕೂರಿಸಿದ್ದಾರೆ. ಸೊ ಕಾರ್ಮಿಕರೇ ನಾಳೆ ಹೇಳ್ಬಿಡ್ತಾರೆ, ಬೇಡ ಬಿಡಪ್ಪ 1800 ರೂಪಾಯಿಗೋಸ್ಕರ ನಾವು ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಬೇಕು, ಇದೇ ನೀವು ಪೂರ್ತಿ ಸಂಬಳ ನಮ್ಗೆ ಕೊಡಿ, ಪಿ ಎಫ್ ಬೇಡ ನಮಗೆ, ನಾವೆಲ್ಲಾದ್ರೂ ಶೇರ್ ಮಾರ್ಕೆಟ್ ಅಲ್ಲೋ ಚಿನ್ನದ ಮೇಲೋ ಇನ್ನೇನೋ ಸೈಟ್ ತಗೊಳ್ಳೋದೋ ಇನ್ನೇನೋ ಮಾಡ್ಕೊಳ್ತೀವಿ, ಚೀಟಿ ಕಟ್ಕೊಳ್ತೀವಿ, ಅದರಲ್ಲೇ ಹೆಚ್ಚಿನ ಲಾಭ ಇದೆ ನಮಗೆ, ಇದರಲ್ಲಿ ಯಾವ ಲಾಭನೂ ಇಲ್ಲ. ವರ್ಷಗಟ್ಟಲೆ ದಶಕಗಳ ಕಾಲ ನಿಮ್ಮ ಹತ್ರ ದುಡ್ಡು ಹಾಕಿದ್ರು ಸಹ ಕೊನೆಯಲ್ಲಿ ಕಡಲೆ ಬೀಜ ಕೊಟ್ಟಷ್ಟು ಇಷ್ಟು ಕೊಡ್ತೀರಿ, ನಮಗೆ ಬೇಡ ಅಂತ ಅವ್ರ ಬಾಯಲ್ಲೇ ಹೇಳಿಸಿ ಆ ನಂತರ ಪಿ ಎಫ್ ಅನ್ನ ಕಂಪ್ಲೀಟ್ ಝೀರೋ ಮಾಡಿ ಬಿಸಾಕೋದಕ್ಕೆ ಇದು ಒಂದು ಪ್ಲಾನ್ ಅಂತ ಹೇಳಲಾಗ್ತಿದೆ. ಇದರಿಂದ ಏನಾಗತ್ತೆ, ಎಷ್ಟು ಜನಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಕೇಳಿಸ್ಕೊಂಡ್ರೆ ನೀವು ದಂಗು ಬಡ್ದು ಹೋಗ್ತೀರಿ. ಆಕ್ಟಿವ್ ಪಿ ಎಫ್ ಅಕೌಂಟ್ಗಳು ಈ ದೇಶದಲ್ಲಿ 8 ಕೋಟಿ ಇದ್ದಾವೆ. 8 ಕೋಟಿ ಇದ್ದಾವೆ ಅಂದ್ರೆ 8 ಕೋಟಿ ಕುಟುಂಬಗಳು ಈ ಪಿ ಎಫ್ ಹಣವನ್ನ ಮುಂದೆ ನಿರೀಕ್ಷೆ ಮಾಡ್ತಿರ್ತವೆ. 8 ಕೋಟಿ ಕುಟುಂಬ ಅಂದ್ರೆ ಪ್ರತಿ ಕುಟುಂಬಕ್ಕೆ ನೀವು ಸುಮಾರು ಒಂದು 6 ಜನನ ಆವರೇಜ್ ಹಾಕೊಂಡ್ರೆ 48 ಕೋಟಿ ಜನರಿಗೆ ಬಾಯಿಗೆ ಮಣ್ಣು ಹಾಕದಂಗೆ. 48 ಕೋಟಿ ಕಾರ್ಮಿಕರು ಮತ್ತು ಅವರನ್ನ ಅವಲಂಬಿಸಿರುವಂತಹ ಕುಟುಂಬಗಳ ಸದಸ್ಯರಿಗೆ ಬಾಯಿಗೆ ಮಣ್ಣು ಹಾಕ್ತಾ ಇರೋದು, ಇದು ಬಾಯಿಗೆ ಮಣ್ಣು ಹಾಕ್ತಾ ಇರೋದು. ಆಲ್ರೆಡಿ ಕಾರ್ಮಿಕ ವಿರೋಧಿ ನೀತಿಗಳು ಸಿಕ್ಕಾಪಟ್ಟೆ ದಿನ ಬೆಳಗಾದ್ರೆ ಬರ್ತಾನೆ ಇದಾವೆ. ಯೂನಿಯನ್ ಮಾಡೋ ಹಾಗಿಲ್ಲ, ಅದು ಮಾಡೋ ಹಾಗಿಲ್ಲ, ಇದು ಮಾಡೋ ಹಾಗಿಲ್ಲ, ವರ್ಕ್ ಅವರ್ಸು ಎಲ್ಲ ವಿಚಾರದಲ್ಲಿಯೂ ಸಹ ಹೊಸ ಹೊಸ ಕಾನೂನಿನ ಹೆಸರಿನಲ್ಲಿ, ಪರಿಷ್ಕರಣೆ ಹೆಸರಿನಲ್ಲಿ ಕಾರ್ಮಿಕರ ಶೋಷಣೆಯನ್ನ ದಿನ ಬೆಳಗಾದ್ರೆ ಅಧಿಕೃತವಾಗಿ ಸರ್ಕಾರನೇ
ಲೈಸೆನ್ಸ್ ಕೊಟ್ಟು ಮಾಡಿಸ್ತಾ ಇದೆ ಬಂಡವಾಳಶಾಹಿಗಳ ಕೈಯಲ್ಲಿ. ಅದಕ್ಕೆ ಹೆಚ್ಚುವರಿಯಾಗಿ ಈ PF ಅನ್ನುವಂತಹ ಆಪದ್ ಬಾಂಧವ ಫಂಡ್, ಆಕ್ಚುಲಿ ಇದು ಆಪದ್ ಬಾಂಧವ ಫಂಡ್, ರಿಟೈರ್ ಆದ್ಮೇಲೆ ಸಾಕಷ್ಟು ಜನಕ್ಕೆ ಇದೇ ಜೀವನದ ಭರವಸೆ, ಇರುವ ಏಕೈಕ ಆದಾಯದ ಮೂಲ. ಇದರಿಂದ ಬರುವ ದೊಡ್ಡ ಅಮೌಂಟ್ ಅವರು ಬ್ಯಾಂಕಲ್ಲಿ ಹಾಕೊಂಡು ಅದರಿಂದ ಬಡ್ಡಿ ತಗೊಂಡು ಆ ಬಡ್ಡಿಯಲ್ಲಿ ಬದುಕ್ತಾ ಇರೋರು ಇರ್ತಾರೆ ಕೆಲವರು, ಅಥವಾ ಮನೆ ಕಟ್ಟಿಸ್ಕೊಳ್ಳುವಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇನ್ನೇನೋ ಮಾಡ್ಕೊಂಡು ಅಟ್ಲೀಸ್ಟ್ ನೆಮ್ಮದಿ ಕಂಡುಕೊಳ್ಳೋದಕ್ಕೆ ಒಂದು ದೊಡ್ಡ ಮೊತ್ತ ಕೈಗೆ ಬರ್ತಾ ಇತ್ತು. ಅದನ್ನೇ ಈಗ ಸಾಯಿಸ್ಬಿಟ್ಟಿದ್ದಾರೆ. ನಿಮ್ಗಿಲ್ಲ PF ಇದ್ರೂ ಇಲ್ಲದಂಗೆ 1800 ರೂಪಾಯಿ ಅಷ್ಟೇ ನಿಮ್ ಕತೆ ಮುಗೀತು. ನಿಮ್ಮ ಮೂಲ ವೇತನ 1 ಲಕ್ಷ ಇರ್ಲಿ 10 ಲಕ್ಷನೇ ಇರ್ಲಿ, ದೇ ಡೋಂಟ್ ಕೇರ್. ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ ಈಗ, ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಸೊ ನೀವು ಯೋಚನೆ ಮಾಡಿ, ಈ ಸರ್ಕಾರ ಯಾವ ನಿಟ್ಟಿನಲ್ಲಿ ಕಾರ್ಮಿಕರ ಭವಿಷ್ಯಗಳನ್ನ ನಾಶ ಮಾಡೋದಕ್ಕೆ ಹೊರಟಿದೆ. ಕೇವಲ ಮತ್ತು ಕೇವಲ ಬಂಡವಾಳಶಾಹಿಗಳನ್ನ ತೃಪ್ತಿಪಡಿಸೋದಕ್ಕೆ, ಬಂಡವಾಳಶಾಹಿಗಳನ್ನ ಅವರಿಗೆ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ, ಪ್ಲಸ್ ಇವರು ಬಡ್ಡಿ ಕೊಡಬೇಕಾದಂತಹ ಹೊರೆ ಇದೆಯಲ್ಲ ಅದನ್ನು ಸಹ ಕಡಿಮೆ ಮಾಡಿಕೊಳ್ಳೋದಕ್ಕೆ ಏನೋ ಮಾಡಿದ್ದಾರೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.